ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಬಚ್ಚಿಟ ಮನಸ್ಸಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಒಂದ್ಸರಿ ಗಣಪತಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಇವತ್ತು ನಮ್ಮ ಆಫೀಸಲ್ಲಿರೋ ದೇವಸ್ಥಾನ ಪೂಜೆ ಇದೆ. ಪ್ರತಿದಿನ ಪೂಜೆ ಇರುತ್ತೆ. ಅದರ ಮಂತಲ್ಲಿ ಸೆಕೆಂಡ್ ವೀಕ್ ನಾವೆಲ್ಲರೂ ಪೂಜೆಗೆ ಬರ್ತೀವಿ. ಆಲ್ರೆಡಿ ಪೂಜೆ ಶುರುವಾಗೋಗಿದೆ. ಬನ್ನಿ ಒಳಗೆ ಹೋಗೋಣ. जय बोलो गणेश महाराज की जय। हर नमः पार्वती पतये रक्षां धारयामि नमस्करोमि लरुलात् प्रदक्षिणे माडि नमस्कार माडि राधाधिराधाये अन्यथा शरणं नास्ति त्वमेव शरणं मम तस्मात् कारुण्यभावेन रक्षरक्षो गणाधिपा. ಮತ್ತು ಇವರೆಲ್ಲರೂ ನಮ್ಮ ಆಫೀಸ್ ಸ್ಟಾಫ್ಸು. ಎಲ್ಲರೂ ಪೂಜೆಯಲ್ಲಿದ್ವಿ. ಇವತ್ತು ವಿಡಿಯೋ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ಮೇಲ್ಗಡೆ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಊಟ ಕೂಡ ಇವತ್ತೆಲ್ಲ ಇಲ್ಲೇ ಇರುತ್ತೆ. ಪಲಾವು, ಅನ್ನ, ಸಾಂಬಾರು ಮತ್ತು ಸ್ವೀಟಿಗೆ ಜಿಲೇಬಿ ಇತ್ತು. ಸೈಡ್ಸಿಗೆ ಬೋಂಡ, ಹಪ್ಪಳ ಇದೆಲ್ಲ ಇತ್ತು. ಇವ್ರು ನಮ್ಮ ಸೂಪರ್ ಸ್ಟಾರ್ PK ಸರು. ಇವರೆಲ್ಲರೂ ನಮ್ಮ ಸ್ಟಾಫ್ಸ್. ಇದು ನಮ್ಮ ಲೇಡೀಸ್ ಗ್ಯಾಂಗ್ ನೋಡಿ. ಎಲ್ಲರೂ ಊಟ ಮಾಡ್ತಿದ್ದಾರೆ. ಮತ್ತು ಇವ್ರು ನನಗೆ ಊಟ ಮಾಡೋ ಮೊದಲು ವಿಡಿಯೋ ಮಾಡೋದು ಬಿಟ್ಟು ಅಂತ ಹೇಳ್ತಾ ಇದ್ರು. ಓಕೆ ಗೈಸ್, ಪೂಜೆ ಅಂತೂ ಆಯಿತು. ಇವತ್ತಿನ ಟಾಪಿಕ್ಕೂ ಮುಂದುವರ್ಸೋಣ. ಬಚ್ಚಿಟ ಮನಸ್ಸಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಪ್ರೀತಿ ಮಾಡಬೇಕಾದ್ರೆ ಫ್ಯೂಚರ್ ಬಗ್ಗೆ ನಾವು ಏನೆಲ್ಲ ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಏನೆಲ್ಲ ಯೋಚನೆ ಮಾಡಬೇಕು ಅನ್ನೋದು ಕೂಡ ಹೌದು. ನೋಡೋಣ ಏನೆಲ್ಲ ಯೋಚನೆ ಮಾಡಬೇಕು ಅಂತ. ಆ ಥರ ಯೋಚನೆ ಮಾಡೋಕ್ಕೋದ್ರೆ ತುಂಬ ಇರುತ್ತೆ. ಬಟ್ ಇವಾಗಿನ ಲವರ್ಸು ನೋವೇ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗಿನ ಲವರ್ಸ್ ಎಲ್ಲ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಬರೀ ಲವ್ ಮಾಡಿದ್ವಾ, ಪಾರ್ಟಿ ಪಬ್ಬು ಅಂತ ಸುತ್ತಾಡಿದ್ವಾ, ಪಾರ್ಕು ಸಿನಿಮಾ ಅಂತ ಓಡಾಡಿದ್ವಾ, ಜೊತೆಗೆ ಊಟ ಈ ಥರ ಮಾತ್ರ ಯೋಚನೆ ಮಾಡ್ತಾರೆ. ಬಟ್ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಬೇಕು. ಫ್ಯೂಚರ್ ಬಗ್ಗೆ ಏನೆಲ್ಲ ಯೋಚನೆ ಮಾಡಬೇಕು ಅನ್ನೋದೇ ಕ್ವಶನ್ ಮಾರ್ಕ್. ಇವತ್ತಿನ ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡಬೇಕು ಅಂದರೆ, ಇವಾಗ ಯಾವುದೇ ಒಂದು ಲವ್ ಆಗಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಮದುವೆ ಆದಮೇಲೆ ಹೆಂಗೆ, ಓಕೆ ನಾವು ಇವಾಗ ಲವ್ ಮಾಡ್ತಾ ಇದ್ದೀವಿ, ಲವ್ ಮಾಡಿದ್ಮೇಲೆ ಮದುವೆ ಆಗ್ತೀವ, ಅಪ್ಪ ಅಮ್ಮನ ಹೇಗೆ ಒಪ್ಸೋದು, ಇದೆಲ್ಲ ಇರುತ್ತೆ. ಫಸ್ಟಿಗೆ ನಾನು ಹೇಳೋದೇನಂತಂದರೆ, ಫಸ್ಟಿಗೆ ನಾವೇನಾದರೂ ಲವ್ ಮಾಡ್ತಿದ್ದೀವಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಫ್ಯಾಮಿಲಿಗೆ ಹೇಳೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಏನಪ್ಪ ಅಂದರೆ, ಇವಾಗ ನಾವೇನಾದರೂ ಒಂದು ಲವ್ ಮಾಡಿ ಮನೇಲಿ ಹೇಳ್ತೀವಿ, ಮನೇಲೇನೋ ಒಪ್ಕೊಳ್ಳಲ್ಲ. ಆವಾಗ ಕೆಲವೊಬ್ರು ಸುಮ್ಮನೆ ಓಡೋಗ್ತಾರೆ. ಅಪ್ಪ ಅಮ್ಮಂಗೆ ಏನೋ ಬೇಜಾರು ಮಾಡಿ ಅವ್ರು ಹೋಗಿ ಅವ್ರ ಫ್ಯೂಚರ್ ಮಾತ್ರ ಅವರು ನೋಡ್ಕೋತಾರೆ. ಬಟ್ ಫ್ಯೂಚರ್ ಆ ಥರ ಓಡೋದ್ಮೇಲೂ ಫ್ಯೂಚರಲ್ಲಿ ನಾವು ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದನ್ನ ಮಾತ್ರ ಯಾರೂ ಯೋಚನೆನೇ ಮಾಡಲ್ಲ. ಎಲ್ಲೋ ಯೋಚನೆ ಮಾಡ್ತಾರೆ, 100ಗೆ ಒಂದು 10% ಯೋಚನೆ ಮಾಡಿರ್ತಾರೆ. ಹೌದು, ನಾವು ಈ ಥರ ಹೋದ್ರೂ ನಾವು ಚೆನ್ನಾಗಿರ್ತೀವಿ ಅನ್ನೋದು ಯೋಚನೆ ಮಾಡಿರ್ತಾರೆ. ಬಟ್ ಪ್ರತಿಯೊಬ್ಬರು ಅದೇ ಥರ ಯೋಚನೆ ಮಾಡಲ್ಲ. ಯಾಕೆ ಯೋಚನೆ ಮಾಡಲ್ಲ? ಯೋಚನೆ ಮಾಡಬೇಕು. ಏನೇ ಆಗಲಿ ಯೋಚನೆ ಮಾಡೋದು ಉತ್ತಮ ಅಲ್ವಾ? ಮೇನ್ ಹುಡುಗ ಹುಡುಗಿಯಲ್ಲಿರೋ ಕ್ವಾಲಿಟೀಸ್ ಇದನ್ನು ಹೇಳ್ಬಿಡ್ತೀನಿ. ಏನಂತಂದರೆ, ಫಸ್ಟಿಗೆ ಹುಡುಗನ ಮೇಲೆ ಹುಡುಗಿಗೆ ನಂಬಿಕೆ ಇರಬೇಕು, ಹುಡುಗಿ ಮೇಲೆ ಹುಡುಗಂಗೆ ನಂಬಿಕೆ ಇರಬೇಕು. ನಾವು ಏನೇ ಮಾಡಿದ್ರು, ಇವಾಗ ಮಧ್ಯ ಜನಗಳು ಬರೋದು ಹೋಗೋದು ಇದೆಲ್ಲ ಕಾಮನ್. ಅಥವಾ ಬೇರೆ ಇನ್ಯಾರೋ ಏನೋ ಅಂದರು ಇದೆಲ್ಲ ಕಾಮನ್ ಆಗಿ ಎಲ್ಲ ಲವ್ ಸ್ಟೋರಿಯಲ್ಲೂ ಅಥವಾ ಎಲ್ಲ ಮ್ಯಾರೇಜ್ ಸ್ಟೋರಿಯಲ್ಲೂ ಇದ್ದೇ ಇರುತ್ತೆ. ಯಾವುದು ಇರಲ್ಲ ಅನ್ನೋದಿರಲ್ಲ. ಇವಾಗೆಲ್ಲ ಒಂದು ಕಡೆ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಅದಕ್ಕೆ ಏನಂತಂದರೆ, ಅದು ಬೆಳೆಸಿ ಅರ್ಸೋದಕ್ಕಿಂತ ಕಲ್ಲಾಕಿ ಮುಳುಗ್ಸೋರೇ ಜಾಸ್ತಿ ಇರ್ತಾರೆ. ಹಂಗಾಗಿ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ನಂಬಿಕೆ ಅನ್ನೋದು ತುಂಬ ಇರಬೇಕು. ಏನೇ ಆಗಲಿ, ಎಂಥ ಪ್ರೀತಿ ಆಗಲಿ, ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಬಡತನ ಆಗಿರ್ಬೋದು, ಸಿರಿತನ ಆಗಿರ್ಬೋದು, ಎಲ್ಲದರಲ್ಲೂ ನಂಬಿಕೆ ಅನ್ನೋದು ಇರಬೇಕು. ಮೇಯ್ನ್ ನಂಬಿಕೆ ಎಲ್ಲಿ ಇರುತ್ತೋ, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿರುತ್ತೋ ಅಲ್ಲಿ ನಿಜವಾಗ್ಲೂ ಪ್ರೀತಿ ಯಾವಾಗಲೂ ಗೆದ್ದೇ ಗೆಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ, ಇವಾಗ ಯಾವುದೇ ಒಂದು ಹುಡುಗ ಹುಡುಗಿ ಅಂತ ಅಂದಾಗ, ಹುಡುಗ ಹುಡುಗಿ ಬಗ್ಗೆ ಏನೇ ಇರಲಿ, 1000 ಜಗಳ ಇರಲಿ, 1000 ಮನಸ್ತಾಪಗಳಿರಲಿ, ಅಥವಾ 1000 ಏನಾದರೂ ಇರಲಿ, ಅದು ನೋ ಮ್ಯಾಟರ್. ಬಿಟ್ಟು ಅದನ್ನು ನಮ್ಮ ಮಧ್ಯೆ ಏನಾದರೂ ಒಂದು ಜಗಳ ಬಂತು,
ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಅದನ್ನು ಈಗೋ ಇಟ್ಕೊಂಡು ಇಲ್ಲ ಅವರೇನೋ ತಪ್ಪು ಮಾಡಿದರೆ, ಹೌದು ಬೇರೆ ಯಾರೋ ಹೇಳಿದ್ದೆ ನಿಜ ಇರ್ಬೋದೇನೋ, ಅಥವಾ ಅವ್ರು ಹೇಳಿದ್ದೆ ನಿಜ ಇರ್ಬೋದೇನೋ, ಈ ಥರ ಯೋಚನೆ ಮಾಡೋದಕ್ಕಿಂತ ಅವ್ರು ನಿನ್ನ ಬಗ್ಗೆ ಆ ಥರ ಹೇಳಿದ್ರು, ನಿಜನಾ ಇಲ್ವಾ ಸುಳ್ಳ ಏನು ಎತ್ತ ಅಂತ ಕೇಳಿಬಿಡ್ಬೇಕು. ಈ ಮನೋಭಾವನೆ ಎಲ್ಲರಲ್ಲೂ ಇರಬೇಕು. ಏಕೆಂತಂದರೆ ಇವಾಗ ನಾವು ಎಷ್ಟೇ ನಾವು ಕರೆಕ್ಟಾಗಿದ್ವಿ, ನಾವು ಎಷ್ಟೇ ಚೆನ್ನಾಗಿದ್ವಿ ಅಂತಂದ್ರೂ ಎಲ್ಲ ಒಂದು ಕಡೆ ಯಾರಾದರೂ ಒಬ್ಬರಿಂದಾದರೂ ಈ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಪ್ರೀತಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಈ ಥರ ಬಂದೇ ಬರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ನೀವು ಏನಂತಂದರೆ ಕಾಳಜಿ ವಹಿಸ್ಬೇಕಾಗುತ್ತೆ. ಯಾಕೆಂದರೆ ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಹಾಗಾಗಿ ಪ್ರತಿ ಪ್ರೀತಿಯಲ್ಲೂ ಇದೊಂದು ಮಾತ್ರ ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಂಬಿಕೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಅಂದರೆ ತುಂಬ ತುಂಬ ಮುಖ್ಯ. ಫ್ಯೂಚರ್ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ಬೋದಪ್ಪ ಅಂತ ಇವಾಗ ಹೇಳ್ತೀನಿ. ಬಟ್ ನೀವೆಲ್ಲ ನಿಮ್ಮ ಫ್ಯೂಚರ್ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಓಕೆ, ಮತ್ತೆ ಟಾಪಿಕಿಗೆ ಬರೋಣ. ಓಕೆ, ಫ್ಯೂಚರ್ ಬಗ್ಗೆ ಏನೆಲ್ಲ ಯೋಚನೆ ಮಾಡಬೇಕಪ್ಪ ಅಂದರೆ, ಬೇರೆಯವ್ರಿಗೆ ಹೇಗೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಅನಿಸಿಕೆ ಪ್ರಕಾರ ಹೋಯ್ತು ಅಂದರೆ ನನಗೆ ಫ್ಯೂಚರಲ್ಲಿ ತುಂಬ ಅಂದರೆ ತುಂಬ ಹೀಗೆ ಇರಬೇಕು, ಹೇಗೋ ಏನೋ ಯಾರು ಬೇಕಾದರೂ ಬದುಕ್ತಾರೆ, ಬಟ್ ಹೀಗೆ ಬದುಕಬೇಕು, ಹಿಂಗೆ ಇರಬೇಕು ಅನ್ನೋದು ಸ್ವಲ್ಪ ಜನರ ಆಸೆನೂ ಇರುತ್ತೆ, ಅದು ಗುರಿನೂ ಹೌದು. ಇವಾಗ ಪ್ರೀತಿ ಮಾಡಿದ ತಕ್ಷಣ ಏನೋ ಕೆಲವೊಮ್ಮೆ ಅನ್ಕೋತಾರೆ, ಅಪ್ಪ ಅಮ್ಮ ಅನ್ಕೋತಾರೆ ಲವ್ ಮ್ಯಾರೇಜು ಬೇಡವೇ ಬೇಡ, ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಅರೇಂಜ್ ಮ್ಯಾರೇಜಲ್ಲಿ ಏನು ಅಪ್ಪ ಅಮ್ಮ ನೋಡ್ತಾರೆ, ಏನೋ ಫುಲ್ ದುಡ್ಡಿರೋ ಹುಡ್ಗನ ನೋಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು ಅದೇನು ಇದೇನು ಏನು ಯೋಚನೆ ಮಾಡಲ್ಲ. ಏನಂತಂದರೆ ಓಕೆ ಹುಡುಗ ವೆಲ್ ಸೆಟಲ್ಡಾ ಇಷ್ಟೇ ನೋಡೋದು, ಇಷ್ಟು ಬಿಟ್ಟರೆ ಏನೂ ನೋಡಲ್ಲ. ಕೆಲವೊಬ್ರು ನೋಡ್ತಾರೆ ಓಕೆ ಅವ್ರು ಕುಡಿತಾರ, ಸ್ಮೋಕ್ ಮಾಡ್ತಾರಾ, ಅಥವಾ ಬೇರೆ ಹುಡುಗಿರ ಫೇರ್ ಏನಾದರೂ ಇದೆಯಾ, ಅಥವಾ ಹುಡುಗರ ಜೊತೆ ಓಡಾಡ್ತಾಳಾ ಇಲ್ವಾ ಏನು ಎತ್ತ ಅಂತ ಯೋಚನೆ ಮಾಡ್ತಾರೆ. ಬಟ್ ಯೋಚನೆ ಮಾಡಿ ಯಾರೋ ಇಬ್ಬರ ಹತ್ರ ಕೇಳ್ತಾರೆ, ಅಥವಾ ಅವ್ರನ್ನೇ ಕೇಳ್ತಾರೆ, ಡೈರೆಕ್ಟಾಗಿ ಅವ್ರನ್ನೇ ಕೇಳ್ತಾರೆ. ಅವರು ಇಲ್ಲ ನಾವು ಕುಡಿಯಲ್ಲ, ನಾವು ಸ್ಮೋಕ್ ಮಾಡಲ್ಲ ಅಂತ ಅವರು ಹೇಳ್ತಾರೆ. ಹುಡುಗಿರು ಯಾವುದು ಹುಡುಗರು ಸವಾಸ ಯಾವುದು ಇಲ್ಲಪ್ಪ ಅಂತ ಹುಡುಗಿರು ಹೇಳ್ತಾರೆ. ಅದನ್ನೇ ಇವ್ರು ನಂಬ್ಕೊಂಡು ಓಕೆ ಆಯಿತು ಹುಡುಗ ಇವಾಗ ಹೆಂಗು ವೆಲ್ ಸೆಟಲ್ಡ್ ಅಪ್ಪ, ಊರ ಕಡೆ ತುಂಬ ಜಮೀನಿದೆ, ಎಲ್ಲನೂ ಇದೆ, ಮದುವೆ ಮಾಡಿದ್ರೆ ಮುಗೀತಪ್ಪ, ನಮ್ಮ ಭಾರ ಕಡಿಮೆ ಆಯಿತು ಅನ್ನೋದೇ ಅಪ್ಪ ಅಮ್ಮನ ಕಾನ್ಸೆಪ್ಟ್ ಆಗಿರುತ್ತೆ. ಬಟ್ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ, ಇವಾಗ ನಾವು ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ ನೋ ಮ್ಯಾಟರ್ ಆಯಿತಾ, ಅದೇನು ಮ್ಯಾಟರ್ ಆಗಲ್ಲ. ಬಿಕಾಸ್ ಮದುವೆ ಯಾವುದಾಗ್ತೀವಿ ಅನ್ನೋದಕ್ಕಿಂತ ನಾವು ಮದುವೆಯಾಗಿ ಫ್ಯೂಚರಲ್ಲಿ ಹೇಗಿರ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಫ್ಯೂಚರಲ್ಲಿ ಹೇಗಿರಬೇಕು ಅಂತ ಇವಾಗ ಏನೋ ಲವ್ ಮಾಡ್ತಿದ್ದೀವಿ, ಲವ್ ಮಾಡ್ತಾ ಬರೀ ಸುಮ್ಮನೆ ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ. ಫ್ಯೂಚರ್ ಬಗ್ಗೆ ಇವಾಗ ಆಯಿತು, ಈ ಹುಡುಗ ಗೌರ್ಮೆಂಟ್ ಜಾಬಲ್ಲೇ ಇರಬೇಕು ಅಥವಾ ಪ್ರೈವೇಟ್ ಜಾಬಲ್ಲಿ ಇರಬೇಕು, ಅಷ್ಟು ಲಕ್ಷ ಸಂಬಳ ಇರಬೇಕು, ಇಷ್ಟು ಲಕ್ಷ ಸಂಬಳ ಇರಬೇಕು, ಗೌರ್ಮೆಂಟ್ ಜಾಬಲ್ಲೇ ಇರಬೇಕು, ಇಂಥ ಕಂಪ್ನಿಯಲ್ಲೇ ಇರಬೇಕು, ದೊಡ್ಡ ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು, ಓರಿಯನ್ ಮಾಲು ಮಂತ್ರಿ ಮಾಲಲ್ಲೇ ಫಿಲಮ್ ತೋರಿಸ್ಬೇಕು, ಈ ಥರ ಇರುತ್ತೆ. ಬಟ್ ಈ ಥರ ಯೋಚನೆ ಮಾಡೋದಕ್ಕಿಂತ ಅವ್ನ ಫ್ಯೂಚರಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾನ, ಅಥವಾ ನಾವು ಕೇಳಿದ್ದು ಕೊಡ್ಸೋಕೆ ಅವ್ನ ಕೈಲಿ ಆಗತ್ತಾ, ಅಥವಾ ನಾವು ಕೇಳಿದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರ, ನಾವೆಲ್ಲೇ ಕೇಳಿ ಕರ್ಕೊಂಡು ಹೋಗ್ಬೇಕು. ಬಟ್ ಅದನ್ನ ಇದ್ರಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇರಬಾರ್ದು. ಯಾವುದೋ ಒಂದರಲ್ಲಿ ಒಟ್ಟಲ್ಲಿ ಕರ್ಕೊಂಡು ಹೋಗ್ಬೇಕು. ಬೈಕ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದು ಮ್ಯಾಟರ್ ಅಲ್ಲ. ಒಟ್ಟಿನಲ್ಲಿ ನಾವು ಕೇಳಿದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರ, ಅದು ಮ್ಯಾಟರ್. ಆ ಥರ ಯೋಚನೆ ಮಾಡೋಕೆ ಹೋದರೆ, ನಾವು ಇವಾಗ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಾವು ಲವ್ ಮಾಡ್ತಾನೆ ಫಸ್ಟಿಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಅಪ್ಪ ಅಮ್ಮಗೆ ಪ್ರೀತಿ ವಿಷಯ ಹೇಳೋದು. ಇದು ನಾವು ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್. ಏನಂತಂದರೆ ಅಪ್ಪ ಅಮ್ಮಂಗೆ ಪ್ರೀತಿ ವಿಷಯ ಹೇಳ್ಬೇಕು. ಅವ್ರು ಒಪ್ಕೊಳ್ಳಿ ಬಿಡಲಿ ಅದು ಸೆಕೆಂಡ್ರಿ, ಬಟ್ ಇನ್ಫಾರ್ಮ್ ಮಾಡಬೇಕು. ಅವ್ರಿಗೆ ಹೇಳಿ ನಾವು ಹೌದು ಇಂಥವ್ರನ್ನ ಪ್ರೀತಿ ಮಾಡ್ತಾ ಇದ್ದೀವಿ, ನಾವು ಅವ್ರ ಜೊತೆ ಬದುಕ್ತೀವಿ, ಅವ್ರ ಜೊತೆ ಬಾಳ್ತೀವಿ, ನಾವು ಅವ್ರ ಜೊತೆ ಇದ್ದರೆ ನಾವು ತುಂಬ ಖುಷಿಯಾಗಿರ್ತೀವಿ ಅನ್ನೋ ನಂಬಿಕೆ ನಮಗಿದೆ ಅನ್ನೋದು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಾದಮೇಲೆ ಅವರು ಅಪೋಸ್ ಮಾಡೇ ಮಾಡ್ತಾರೆ. ಲವ್ ಮ್ಯಾರೇಜ್ ಅಂತಂದರೆ ಫ್ಯಾಮಿಲಿಯಲ್ಲಿ ಕಣ್ಣು ಮುಚ್ಕೊಂಡು ಯಾರೂ ಒಪ್ಕೊಳ್ಳಲ್ಲ, ಅಪೋಸ್ ಮಾಡೇ ಮಾಡ್ತಾರೆ. ಆವಾಗ ಅವರಿಗೆ ನಂಬಿಕೆ ಬರಬೇಕು. ಏನಂತಂದರೆ ಹೌದು ನಮ್ಮ ಜೊತೆ ಅವರಿದ್ದರೆ, ಅವ್ರ ಜೊತೆ ನಾವಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ಬರಬೇಕು. ಆ ಥರ ಮಾಡಬೇಕು. ಸೆಕೆಂಡ್ ಥಿಂಗ್ ಏನಂತಂದರೆ ಪಬ್ಬು, ಪಾರ್ಟಿ, ಫಿಲಮು, ಪಾರ್ಕು ಈ ಥರ ಎಲ್ಲ ಸುತ್ತಾಡೋದನ್ನ ಕಡಿಮೆ ಮಾಡಬೇಕು. ಸುತ್ತಾಡೋಕ್ಕೆ ಹೋಗಬಾರ್ದು. ಯಾಕೆಂತಂದರೆ ಇವಾಗ ನಾವು ಆ ಥರ ಸುತ್ತಾಡ್ಕೊಂಡ್ರೆ ಟೈಮೆಲ್ಲ ಇಲ್ಲೇ ವೇಸ್ಟ್ ಮಾಡ್ತೀವಿ. ನಮ್ಗೆ ಅವಾಗ ಫ್ಯೂಚರ್ ಕಡೆ ಯೋಚನೆ ಮಾಡೋ ಟೈಮು ಇರಲ್ಲ, ಮೈಂಡ್ ಸೆಟ್ಟು ಇರಲ್ಲ, ಹಂಗಾಗೋಗುತ್ತೆ. ಸೊ ಹಂಗಾಗಿ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೂರನೇ ಸ್ಟೆಪ್ ಏನಪ್ಪ ಅಂದರೆ
ಇವಾಗ ಲವ್ ಮಾಡ್ತಾ ಇದ್ದೀವಿ ಅಂತಂದರೆ ಇವಾಗ ಆಯಿತು, ಹುಡುಗ ಗೌರ್ಮೆಂಟ್ ಜಾಬ್ ಇದೆ, ಸ್ವಂತ ಮನೆ ಇದೆ, ಅಥವಾ ಹುಡುಗಿ ಏನೋ ಒಂದು ಒಳ್ಳೆ ಜಾಬಲ್ಲಿ ಇದ್ದಾಳೆ, ಈ ಥರ ಆದರೆ ಓಕೆ ಆಯಿತು. ನೀವು ಯೋಚನೆ ಮಾಡಲಿಲ್ಲ ಅಂತಂದರೂ ಅವ್ರನ್ನೇ ಮದುವೆ ಆಗೋದು ಅನ್ನೋ ಮೈಂಡ್ ಸೆಟ್ಟು ಅಥವಾ ಮನಸ್ಸಲ್ಲಿ ಇತ್ತು ಅಂದರೆ ಅದು ನಡೆಯುತ್ತೆ. ಬಟ್ ಕೆಲವೊಬ್ರು ಇರ್ತಾರೆ, ಹುಡುಗ ಏನೋ ಒಂದು ಸ್ಮಾಲ್ ಚಿಕ್ಕದಾಗಿ ಏನೋ ಮಾಡ್ತಿರ್ತಾನೆ, ಅಥವಾ ಓಲಾ ಡ್ರೈವರು ಅಥವಾ ಆಟೋ ಡ್ರೈವರು ಅಥವಾ ಕ್ಯಾಬ್ ಡ್ರೈವರು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದು, ಅಥವಾ ಸಣ್ಣ ಪುಟ್ಟ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ತಿಂಗಳಿಗೆ ಒಂದು 15,000 20,000 ಸ್ಯಾಲ್ರಿ ತೊಗೊಳ್ಳೋದು, ಈ ಥರ ಹುಡುಗರು ಇರ್ತಾರೆ. ಇವಾಗ ಹುಡುಗಿರಲ್ಲೂ ಇರ್ತಾರೆ, ಏನಂದರೆ ಏನೋ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಅವರ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಈ ಥರನೂ ಇರ್ತಾರೆ. ಇಂಥವ್ರು ಯೋಚನೆ ಮಾಡಬೇಕಾಗಿರೋದು ಏನಂತಂದರೆ, ಫ್ಯೂಚರಲ್ಲಿ ನಾವು ಯಾವ ರೀತಿ ಮನೆ ಮಾಡ್ಕೋಬೇಕು, ಆ ಮನೆ ಮಾಡೋಕ್ಕೆ ನಮಗೆ ಎಷ್ಟು ಅಮೌಂಟ್ ಬೇಕು, ಅದನ್ನು ನಾವು ಹೇಗೆ ಅರ್ನ್ ಮಾಡಬೇಕು, ಅರ್ನ್ ಮಾಡಿದ ತಕ್ಕನಾಗಿ ಈ ಕಡೆ ನಮ್ಮ ಮನೇನೂ ಮೇಂಟೈನ್ ಮಾಡಿಕೊಂಡು ಈ ಕಡೆ ನಮ್ಮ ಫ್ಯೂಚರ್ನೂ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಯೋಚನೆ ಮಾಡಬೇಕು. ಫಸ್ಟ್ ಮನೆ, ಅದಾದಮೇಲೆ ಒಂದು ಪುಟ್ಟದಾಗ ಒಂದು ನಮಗೆಷ್ಟು, ಇವಾಗ ಗಂಡ ಹೆಂಡತಿಗೆ ಎಷ್ಟು ಬೇಕೋ ಅಷ್ಟು ಸಾಕು. ಫಸ್ಟಿಗೆ ಇಲ್ಲ ನಂಗೆ ಡಬಲ್ ಬೆಡ್ರೂಮೇ ಬೇಕು ಅಥವಾ ಅಪಾರ್ಟ್ಮೆಂಟಲ್ಲೇ ಬಿಲ್ಡಿಂಗ್ ಬೇಕು ಈ ಥರ ಎಲ್ಲ ಅಲ್ಲ. ಒಂದು ಪುಟ್ಟದಾಗ ಒಂದು ಬಾಡಿಗೆ ಮನೆ ಇದ್ರೂ ನಡೆಯುತ್ತೆ. ಏನಂತಂದರೆ ನಮ್ಮ ಅರ್ನಿಂಗ್ಸ್ ಎಷ್ಟಿದೆಯೋ ಅದ್ರ ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಆ ಥರ ನಮ್ಮ ಅರ್ನಿಂಗ್ಸ್ ಎಷ್ಟಿದೆಯೋ ಅದ್ರ ತಕ್ಕನಾಗಿ ನಮಗೊಂದು ಗೂಡು ಅಂತ ಮಾಡ್ಕೋಬೇಕು. ಇವಾಗ ಮನೆ ಏನೋ ಮಾಡ್ಕೊಂಡಾಯ್ತು, ಮನೆ ಮಾಡಿದ್ಮೇಲೆ ಮನೆ ಸುಮ್ಮನೆ ಖಾಲಿ ಬಿಡೋಕ್ಕಾಗುತ್ತಾ? ಬಟ್ ಮನೆ ಮಾಡಿದ್ದೀವಿ ಅಂತ ಮಿಸ್ಯೂಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆ ಮನೆಗೆ ಏನೆಲ್ಲ ಐಟಮ್ಸ್ ಬೇಕು, ಫ್ಯೂಚರಲ್ಲಿ ನಿಮ್ಗೆ ಏನೆಲ್ಲ ಬೇಕು. ಇವಾಗ ಫ್ಯೂಚರಲ್ಲಿ ನೀವೇನಾದರೂ ಸಡನ್ನಾಗಿ ಮದುವೆ ಆಯ್ತೀರಿ ಅಂತ ಅಂದರೆ ಇವಾಗ ಪಾತ್ರೆಗಳು ಬೇಕಾಗುತ್ತೆ, ಮತ್ತು ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಮನೆ ಸಾಮಾನು ಅಂತಂದರೆ ಲಿಸ್ಟ್ ಕೊಟ್ಟರು ಸಾಲಲ್ಲ, ಅಷ್ಟೊಂದಿರುತ್ತೆ. ಬಟ್ ಅದನ್ನೆಲ್ಲ ಅಲ್ಪ ಸ್ವಲ್ಪ ನಮಗೆ ಎಷ್ಟಾಗುತ್ತೋ ಅಷ್ಟಂತೂ ನಾವು ಕೂಡಿ ಇಟ್ಕೊಂಡು ನಮ್ಮ ಫ್ಯೂಚರ್ನ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಅದು ಬಿಟ್ಬಿಟ್ಟು ಇಲ್ಲ ಅವ್ರು ನಾವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಆ ಸಿನಿಮಾ ನೋಡಬೇಕು, ಈ ಸಿನಿಮಾ ನೋಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಈ ಥರ ಯೋಚನೆ ಮಾಡೋದಕ್ಕಿಂತ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಅಂತ ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ, ಇಷ್ಟೆಲ್ಲ ಮಾಡ್ತೀವಿ ಅನ್ನುವಾಗ ಯಾವಾಗಲೂ ಬರೀ ನಾವೊಬ್ಬರೇ ಮಾಡ್ಕೋತೀವಿ ಅನ್ನೋದು ಆಗಲ್ಲ. ಇವಾಗ ಹುಡುಗಿ ನಿಂತು ಇಲ್ಲ ನಾನು ಒಬ್ಬಳೇ ಇದನ್ನು ಮಾಡ್ಕೊತೀನಿ ಅಂತಂದರೆ ಆಗಲ್ಲ, ಅಥವಾ ಹುಡುಗ ಇಲ್ಲ ನಾನು ಒಬ್ಬನೇ ಇದು ಮೇಂಟೈನ್ ಮಾಡ್ತೀನಿ ಅಂದರೆ ಅದು ಆಗದೆ ಇರೋ ಕೆಲಸ. ಏನಂತಂದರೆ ಹುಡುಗಿ ಯಾವಾಗಲೂ ಜೊತೆಗೆ ನಿಂತು ಮಾಡ್ಕೋಬೇಕು ಇಂಥದ್ದನ್ನೆಲ್ಲ. ಯಾಕೆಂದರೆ ಫ್ಯೂಚರಲ್ಲಿ ನೀವಿಬ್ಬರೇ ತಾನೇ ಇರ್ತೀರಾ, ಹಂಗಾಗಿ ನೀವಿಬ್ಬರೇ ಮಾಡ್ಕೋಬೇಕು. ಇವಾಗ ಆಯಿತು ಬಿಡು, ಮದುವೆ ಆದಮೇಲೆ ಅಪ್ಪ ಅಮ್ಮ ಇಲ್ವಾ ಮಾಡಿಕೊಡ್ತಾರೆ, ಬಿಡು ನಮ್ಮ ಅಪ್ಪ ಅಷ್ಟು ಮಾಡಿಟ್ಟಿದ್ದಾರೆ ಇಷ್ಟು ಮಾಡಿಟ್ಟಿದ್ದಾರೆ ಮಾಡಿಕೊಡ್ತಾರೆ, ಇದೆಲ್ಲ ಅವ್ರು ಎಷ್ಟೇ ಮಾಡ್ಕೊಳ್ಳಿ, ಅವ್ರು ಏನೇ ಮಾಡಿಕೊಡ್ಲಿ, ಬಟ್ ನಮ್ಮದು ಅಂತ ನಾವೇನು ಮಾಡ್ಕೋತೀವಲ್ಲ ಅದೇ ಶಾಶ್ವತವಾಗಿ ಉಳಿಯೋದು. ಇವಾಗ ಅಪ್ಪ ಅಮ್ಮ ಏನೋ ಮದುವೆ ಮಾಡಿಕೊಡ್ತಾರೆ, ಅವ್ರ ಕೈಲಾದಷ್ಟು ಅವ್ರು ಏನೋ ಚಿನ್ನ ಬೆಳ್ಳಿ ಕೊಡ್ತಾರೆ, ಸರಿ ಎಷ್ಟು ದಿನ ಇರುತ್ತೆ ಅದು ಅಲ್ವಾ? ಹಾಗಾಗಿ ಏನೇ ಆಗಲಿ ಪ್ರತಿಯೊಂದೂ ನಮ್ಮ ಕೈಲಿ ತೀರಾ ಜಾಸ್ತಿ ಅಲ್ಲ ಅಂತಂದ್ರು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಾದರೂ ಫ್ಯೂಚರ್ ಪ್ಲಾನಿಂಗ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅಪ್ಪ. ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ಲವ್ ಮಾಡ್ತಿದ್ದೀರಲ್ಲ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್, ನೀವು ಫ್ಯೂಚರಲ್ಲಿ ಹೌದು ಇವರೇ ನನ್ನ ಹೆಂಡತಿ, ಇವರೇ ನನ್ನ ಗಂಡ ಅಂತ ಅಂದ್ಕೊಂಡು ಮುಂದುವರಿಯೋದಾದರೆ ಪ್ಲೀಸ್ ಮುಂದುವರಿಯಿರಿ. ಯಾವತ್ತೂ ಎಂಥ ಪರಿಸ್ಥಿತಿಯಲ್ಲೂ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು. ಮನೆಯವ್ರ ಮುಂದೆ ಆಗಿರ್ಬೋದು ಅಥವಾ ಹೊರ್ಗಿನವ್ರ ಮುಂದೆ ಆಗಿರ್ಬೋದು, ಯಾವತ್ತೂ ಯಾರನ್ನೂ ಬಿಟ್ಕೊಡೋಕೆ ಹೋಗ್ಬಾರ್ದು. ಆ ಥರ ಇತ್ತು ಅಂದರೆ ಏನೇ ಪರಿಸ್ಥಿತಿ ಬರಲಿ ನಾವು ಎದುರಿಸ್ತೀವಿ, ನಮ್ಮ ಪ್ರೀತಿನ ನಾವು ಉಳಿಸ್ಕೋತೀವಿ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಪ್ರೀತಿ ಮಾಡಿ. ಇಲ್ಲ ಏನಾದರೂ ಆಗಲಿ, ಫ್ಯೂಚರ್ ಆದರೆ ಏನಾದರೆ ಏನು, ಅವಳೋದ್ರೆ ಇನ್ನೊಬ್ಳು, ಅವನೋದ್ರೆ ಇನ್ನೊಬ್ಬ, ಈ ಥರ ಥಿಂಕ್ ಮಾಡಿಕೊಂಡು ಪ್ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವೇನೋ ಆ ಥರ ಪ್ರೀತಿ ಮಾಡಿಬಿಡ್ತೀರಾ, ಬಟ್ ನಿಮ್ಮನ್ನು ನಂಬ್ಕೊಂಡು ಇನ್ನೊಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂದಾಗ, ಇವಾಗ ಯಾವಾಗಲೂ ಪ್ರೀತಿಯಲ್ಲಿ ಆಗೋದೇ ಇದು. ಏನಂತಂದರೆ ಒಬ್ಬರು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಇನ್ನೊಬ್ಬರು ಟೈಮ್ ಪಾಸಿಗೋಸ್ಕರ ಪ್ರೀತಿ ಮಾಡ್ತಿರ್ತಾರೆ. ಬಟ್ ನಿಜವಾಗ್ಲೂ ಪ್ರೀತಿ ಮಾಡೋರಿಗೆ ಇದ್ರ ಎಫೆಕ್ಟ್ ತುಂಬ ಆಗುತ್ತೆ. ಯಾಕೆಂತಂದರೆ ನೀವೇನೋ ಟೈಮ್ ಪಾಸ್ ಹೋದ್ರೆ ಹೋಗ್ಲಿ ಬಿಡು ಇನ್ನೊಬ್ರು ಸಿಗ್ತಾರೆ ಅಂತ ನೀವು ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ಥರ ನೀವು ತೊಗೊಬಿಡ್ತೀರಾ. ಬಟ್ ಅವ್ರಿಗೆ ಆ ಥರ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಎಲ್ಲರ ಮನಸ್ಸು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ಬೊಬ್ರು ಮನಸ್ಸು ಒಂದೊಂದು ಥರ. ಒಬ್ಬೊಬ್ರು ಅಂತಂದರೆ ಓಕೆ ಪಾಸಿಟಿವ್ ಆಗಿ ತೊಗೊತಾರೆ, ಒಂದು ಬ್ರೇಕಪ್ ಆಯಿತು ಅಂದರೆ ಅವ್ರ ಲೈಫ್ ಟರ್ನಿಂಗ್ ಪಾಯಿಂಟೇ ಚೇಂಜ್ ಮಾಡ್ಕೊತಾರೆ. ಬಟ್ ಕೆಲವೊಬ್ರು ಇರ್ತಾರೆ ಇನ್ನೋಸೆಂಟ್ಸ್ಗಳು, ಅವ್ರಂತಂದರೆ ಈ ಬ್ರೇಕಪ್ ಆಯಿತು ಅಂದರೆ ಅಯ್ಯೋ ಅದೇ ದೊಡ್ಡ ವಿಷಯ, ತಲೆ ಹೋಗೋಂಥ ವಿಷಯ ಅಂತ ಅಂದ್ಬಿಟ್ಟು ಸೂಸೈಡ್ಗೆಲ್ಲ ಅಟೆಂಪ್ಟ್ ಮಾಡಿಬಿಡ್ತಾರೆ. ಬಟ್ ಈ ಥರ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಏನಂತಂದರೆ ನಾವು ಪ್ರೀತಿ ಮಾಡ್ತಿದ್ದೀವಿ ಅಂದರೆ ನಂಬಿಕೆ ಇರಬೇಕು, ಒಬ್ಬರ ಮೇಲೊಬ್ಬರು ನಂಬಿಕೆ ಇಟ್ಟು
ಏನೇ ಬರಲಿ, ಎಂಥ ಪರಿಸ್ಥಿತಿ ಬರಲಿ, ಓಕೆ ಅಪ್ಪ ಅಮ್ಮ ಹಂಗೆ ಹೇಳ್ತೀವಿ, ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ, ಟೈಮ್ ತೊಗೊಳ್ಳೋಣ, ಸ್ವಲ್ಪ ಟೈಮ್ ತೊಗೊಂಡು ಅಪ್ಪ ಅಮ್ಮನ ಒಪ್ಸೋಣ. ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗೋಣ. ಇನ್ ಕೇಸ್ ಅವ್ರು ಇಲ್ಲ, ಒಪ್ಕೊಳ್ಳೋದೇ ಇಲ್ಲ ಅಂತಂದ್ರೆ ಕಾಯೋಣ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಬೇಕಿದ್ರು ಕಾಯೋಣ. ಕಾಯ್ದು ಒಂದಿನ ನಾವೇ ಅವರಿಗೆ ನಮ್ಮ ಪ್ರೀತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಸೋಣ. ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸಿ ಅವ್ರ ಆಶೀರ್ವಾದದಿಂದ ಮದುವೆ ಆಗಿ ಜೀವನ ಪೂರ್ತಿ ಅಪ್ಪ ಅಮ್ಮ, ಅತ್ತೆ ಮಾವ, ಗಂಡ ಹೆಂಡತಿ, ಮಗು ಈ ಥರ ಇತ್ತಂದ್ರೇ ಅದೇ ಒಂಥರ ಲೈಫ್ ಚಂದ. ಏನಂತಂದರೆ ಯಾವಾಗಲೂ ನಾವು ಬರೀ ಅಯ್ಯೋ ನಾನು ನನ್ನ ಗಂಡ ನನ್ನ ಪ್ರಪಂಚ, ಅಥವಾ ನಾನು ನನ್ನ ಹೆಂಡತಿ ನನ್ನ ಮಗು ಇಷ್ಟೇ ಪ್ರಪಂಚ ಸಾಕು ಅನ್ನೋದಕ್ಕಿಂತ ಜಾಯಿಂಟ್ ಫ್ಯಾಮಿಲಿ. ಇವಾಗ ಏನಂತಂದರೆ ಬರೀ ಪ್ರೀತಿ ಅನ್ನೋದಾಗಲಿ ಅಥವಾ ಮದುವೆ ಅನ್ನೋದಾಗಲಿ 2 ಮನಸ್ಸಿಂದ ಆಗೋದಲ್ಲ, 2 ಕುಟುಂಬದಿಂದ ಆಗೋದು. ಹಾಗಾಗಿ ಇವಾಗ ಅಪ್ಪ ಅಮ್ಮನ ಕುಟುಂಬನೂ ಇಂಪಾರ್ಟೆಂಟು, ಅತ್ತೆ ಮಾವನ ಕುಟುಂಬನೂ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿಯಲ್ಲೂ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಒಬ್ರನ್ನೊಬ್ರನ್ನ ಬಿಟ್ಕೊಡ್ದೆ ಅಪ್ಪ ಅಮ್ಮನ ಒಪ್ಪಿಸಿ, ಅದೆಂಥ ಪರಿಸ್ಥಿತಿ ಬರಲಿ ಟೈಮ್ ತೊಗೊಳ್ಳಿ. ಟೈಮ್ ತೊಗೊಂಡು ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗಿ ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ಇಷ್ಟು ಫ್ಯೂಚರ್ನು ಯೋಚನೆ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ, ಈ ಹುಡುಗ ಹುಡುಗಿ ಮಧ್ಯೆ ಯಾವುದೇ ಸೀಕ್ರೆಟ್ ಇರಬಾರ್ದು. ಈ ಸೀಕ್ರೆಟ್ ಇದ್ದಷ್ಟು ಮನಸ್ಸಲ್ಲಿ ಏನೋ ಒಂಥರ ತಳ್ಮಳ, ಅಯ್ಯೋ ಏನಾದರೂ ಅಕಸ್ಮಾತ್ ಏನಾದ್ರು ಒಂದು ಸುಳ್ಳು ಹೇಳ್ಬಿಟ್ಟಿರ್ತೀವಿ, ಆ ಸುಳ್ಳನ್ನ ಅಯ್ಯೋ ಅಕಸ್ಮಾತ್ ಅವಳಿಗೆ ಏನಾದ್ರು ನಿಜ ಗೊತ್ತಾದರೆ ಏನು ಮಾಡೋದು, ಅಕಸ್ಮಾತ್ ಅವನಿಗೆ ನಿಜ ಗೊತ್ತಾದರೆ ಏನು ಮಾಡೋದು, ಸುಳ್ಳಿನ ಮೇಲೆ ಸುಳ್ಳು ಈ ಥರ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದರೆ ಆ ರಿಲೇಷನ್ಶಿಪ್ ಯಾವತ್ತಾದರೂ ಒಂದಿನ ಬ್ರೇಕ್ ಡೌನ್ ಆಗೋದಂತೂ ಖಂಡಿತ. ಸೊ ಯಾವುದೇ ಸೀಕ್ರೆಟ್ಸ್ ಇರಬಾರ್ದು. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವ್ರ ಫಾಸ್ಟ್ ಏನಿದೆಯೋ ಅಥವಾ ಇವ್ರ ಫಾಸ್ಟ್ ಏನಿದೆಯೋ ಎಲ್ಲನೂ ಇಬ್ಬರು ಕೂತು ಮಾತಾಡ್ಕೋಬೇಕು. ಬಟ್ ಎಲ್ಲ ಫಾಸ್ಟ್ ಎಲ್ಲ ಹೇಳ್ಕೊಂಡ್ರು ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಮುಂದೆ ಯಾವತ್ತೋ ಒಂದಿನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು. ಇದು ಆಲ್ಮೋಸ್ಟ್ ನಾನು ಹುಡುಗಿರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಹುಡುಗರು ಏನೋ ನಿಮ್ಮ ಮೇಲೆ ಪ್ರೀತಿಯಿಂದ ಓಕೆ ನಿಮಗೆ ಅವ್ರು ಫಾಸ್ಟ್ ಆಗಿರ್ಬೋದು, ಅಥವಾ ಏನೋ ಒಂದು ಕೆಟ್ಟ ಘಟನೆ ಅಥವಾ ಏನೋ ಒಂದು ಹೇಳ್ಕೊಂಡಿರ್ತಾರೆ ನಿಮ್ಮನ್ನು ನಂಬಿ, ಬಟ್ ನೀವು ಅದನ್ನೇ ಇಟ್ಕೊಂಡು ಹುಡುಗರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ತುಂಬ ಇದೆ. ನಾನು ಯಾವಾಗಲೂ ನೋಡಿದ್ದೀನಿ ಅದನ್ನು. ಏನಂತಂದರೆ ಇವಾಗ ಏನಾದರೂ ಒಂದು ಫೋನ್ ಬಂತು, ಅವ್ರದ್ದು ಫಾಸ್ಟ್ ಏನೋ ಒಂದು ಲವ್ ಸ್ಟೋರಿ ಇರುತ್ತೆ, ಆ ಲವ್ ಸ್ಟೋರಿ ಬಗ್ಗೆ ಅವ್ರು ನಿಮ್ಮ ಹತ್ರ ಏನೋ ಹೇಳ್ಕೊಂಡಿರ್ತಾರೆ, ಮತ್ತು ಇನ್ಯಾವುದೋ ಒಂದು ಅನ್ನೋ ನಂಬರ್ ಕಾಲ್ ಬಂದರೆ ನಿಮ್ಗೆ ಅಲ್ಲೇ ಡೌಟ್ ಶುರುವಾಗಿರುತ್ತೆ, ಓ ಮೇ ಬಿ ಅವಳೇ ಇರ್ಬೋದೇನೋ ಅಂತ. ಈ ಥರ ಹುಡುಗಿರು ಜಾಸ್ತಿ ಇದರಲ್ಲಿ ತುಂಬ ಅಂದರೆ ತುಂಬ ತಪ್ಪು ಮಾಡ್ತೀರಾ. ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಫಾಸ್ಟ್ ಈಸ್ ಫಾಸ್ಟ್. ನಮಗೇನು ಇವಾಗ ಪ್ರೆಸೆಂಟ್ ಏನಿದೆ, ಫ್ಯೂಚರ್ ಏನಾಗುತ್ತೆ ಅಷ್ಟೇ ನಮಗೆ ಇಂಪಾರ್ಟೆಂಟು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಜೀವನ ನಾವು ತುಂಬ ಖುಷಿಯಾಗಿರಬೇಕು ಅಂತಂದರೆ ಫ್ಯೂಚರ್ ಏನಾಗುತ್ತೆ ಅನ್ನೋ ಯೋಚನೆ ಕೂಡ ಇರಬಾರ್ದು ಅಂತಾರೆ. ಬಟ್ ಯೋಚನೆ ಇರಬೇಕು, ಏನಂತಂದ್ರೆ ಫ್ಯೂಚರಲ್ಲಿ ಹಿಂಗಿರಬೇಕು ಅನ್ನೋ ಯೋಚನೆ ಇರಬೇಕು, ಕನಸಿರಬೇಕು, ಗುರಿ ಇರಬೇಕು. ಹಂಗಂತ ಇಲ್ಲ ಅದು ಹಂಗಾಗುತ್ತೇನೋ ಹಿಂಗಾಗುತ್ತೇನೋ ಹಂಗಾಗ್ಬಿಡ್ಬೋದೇನೋ ನೆಗೆಟಿವಿಟಿ ಇರಬಾರ್ದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದಷ್ಟು ನೀವು ಇನ್ನೂ ಪಾಸಿಟಿವ್ ಆಗೇ ಹೋಗ್ತೀರಾ ಮುಂದಕ್ಕೆ. ನೀವೇನು ಅಂದ್ಕೊಂಡಿದ್ರೆ ಆ ಗೋಲ್ನ ರೀಚ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಬಟ್ ಈ ನೆಗೆಟಿವ್ ಅನ್ನೋದು ಇದೆಯಲ್ಲ, ಒಂದ್ಸರಿ ಅದು ನೆಗೆಟಿವ್ ಅನ್ನೋದು ಮೈಂಡಿಗೆ ಬಂದುಬಿಟ್ರೆ ಅದು ಯಾವಾಗಲೂ ತೆಗ್ದಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವತ್ತಿನ ಟಾಪಿಕ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು.